ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಧುರೇ, ನಿಮ್ಮ ಊರಲ್ಲಿ ಈ ಸಹಕಾರ ತತ್ವದ ಆಧಾರದ ಮೇಲೆ ನಡೆಸ್ತಾ ಇರೋ ನೀವು ಈ ಒಂದು ಸಾವಯವ ಕ್ರಾಂತಿಗೆ ರೈತರಿಂದ ಯಾವ ರೀತಿ ಸಿಗ್ತಾ ಇದೆ ಮತ್ತು ಅವರಿಗೆ ಯಾವ ರೀತಿಯ ಲಾಭಗಳು ಸಿಗ್ತಾ ಇದೆ ಮತ್ತು ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿದೆ, ಇನ್ವೆಸ್ಟ್ಮೆಂಟ್ ಪ್ರೊಸೀಜರಲ್ಲಿ ಯಾವ ಥರ ಇದೆ, ನೀವು ಉತ್ಪನ್ನಗಳನ್ನ ಮಾರಾಟ ಮಾಡೋ ಪರಿ ಇದರಲ್ಲಿ ಯಾವ ರೀತಿ ನಾವು ಮಾಡಿದ್ದೀವಿ ಅಂದರೆ, ಇದರಲ್ಲಿ ರೈತರಿಗೆ ಡೈರೆಕ್ಟ್ ಬೆನಿಫಿಟ್ ಸಿಗೋ ರೀತಿ ಮಾಡಿದ್ದೀವಿ. ಅಂದರೆ ಬೆಳೆದಿದ್ದು ನಮ್ಮ ಸೊಸೈಟಿನೇ ಪರ್ಚೇಸ್ ಮಾಡುತ್ತೆ. ಸೊಸೈಟಿನೇ ರೈತರ ಮೆಂಬರಿಂದ ಸೊಸೈಟಿನೇ ಪರ್ಚೇಸ್ ಮಾಡುತ್ತೆ. ಅವರು ಸಾವಯವ ಈ ಪದ್ಧತಿಯಲ್ಲಿ ಏನೇ ಬೆಳೀಲಿ ನೀವು ಖರೀದಿ ಮಾಡ್ತೀವಿ, ಏನೇ ಬೆಳೀಲಿ ನಾವು ಖರೀದಿ ಮಾಡ್ತೀವಿ. ಓಕೆ, ಅದನ್ನು ತೊಗೊಂಡು ಅದಕ್ಕೆ ನಾವು ಅಲ್ಲಿ ಬೆಂಗಳೂರು ಮೈಸೂರು ಹೈವೇಲಿ ಒಂದು ವರ್ಲ್ಡ್ಸ್ ಫಸ್ಟ್ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಝೋನ್ ಅಂತ ಮಾಡಿದ್ದೀವಿ. ಸೊ ನಮ್ಮ ಆರ್ಗ್ಯಾನಿಕ್ ಝೋನಲ್ಲಿ ಈಗ ಆಲ್ರೆಡಿ ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ. ಅಲ್ಲಿ ನಮ್ಮ ರೈತರದ್ದು ಬೆಳೆದಿರೋದೆಲ್ಲ ನಾವು ಪ್ಯಾಕೇಜಿಂಗ್ ಮಾಡಿ ಅಲ್ಲಿ ಸೆಲ್ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮೈಸೂರು ಕ್ರೌಡ್ ಇದೆ, ಪಕ್ಕದಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ನಮ್ಮ ಆರ್ಗ್ಯಾನಿಕ್ ಝೋನಲ್ಲಿ ಈಗ ಮುಂದೆ ವೆಜಿಟೇಬಲ್ ಮಾರ್ಕೆಟ್, ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನಿಂಗ್ ಮತ್ತು ದೇಸಿ ಹಸುವಿನ ಹಾಲು ಮತ್ತು ಅದರ ಉತ್ಪನ್ನಗಳು, ಇದನ್ನು ಮತ್ತು ಅಲ್ಲೇ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಲ್, ಕಣ್ಮುಂದೆನೇ ಆಯಿಲ್ ತೆಗೆಯೋ ಒಂದು ಮಿಲ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಲ್ರೆಡಿ ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್ ಚಾಲನೆಯಲ್ಲಿದೆ. ಸೊ ಈಗ ಏನೇ ಭತ್ತ, ಪಲ್ಸಸ್ಸು, ಸೀರಿಯಲ್ಸು ಮತ್ತು ಜಾಗರಿ ಪ್ರಾಡಕ್ಟ್ಸ್ ಎಲ್ಲ ನಾವಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಮಧುರೇ, ಈಗ ನೀವು ಕಬ್ಬು ಬೆಳೆಗಾರರ ವಿಚಾರ ಹೇಳಿದ್ರಿ, ಮಂಡ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀತಾ ಇದ್ದಾರೆ ಅಂತ. ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ಎದುರಿಸ್ತಾ ಇರೋ ಸಮಸ್ಯೆ ಕಬ್ಬು ಬೆಳೆಗಾರರದು. ಅವ್ರಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಸಿಕ್ಕಿರೋ ಬೆಲೆ ಕೊಡ್ತೀನಿ ಅಂತ ಹೇಳಿದ ಬೆಲೆನೂ ಕೂಡ ಕಾರ್ಖಾನೆಗಳು ಕರೆಕ್ಟ್ ಟೈಮಿಗೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಇದು ದೊಡ್ಡ ಸಮಸ್ಯೆ ಆಗೋಗಿ ಸರ್ಕಾರಗಳಿಗೂ ಕೂಡ ತಲೆನೋವಾಗಿದೆ, ಬೆಳೆಗಾರರಿಗೂ ಕೂಡ ತಲೆನೋವಾಗಿದೆ. ಈ ವರ್ಷ ಅಂತೂ ಅನೇಕ ಕಡೆ ತಾನೇ ಬೆಳೆದಿದ್ದಂಥ ಕಬ್ಬಿಗೆ ರೈತ ಬೆಂಕಿ ಹಚ್ಚಿರೋದು, ತಾನೇ ಕಿತ್ತು ಬಿಸಾಡಿದಂಥ ಪ್ರಸಂಗಗಳನ್ನು ಕೂಡ ನಾವು ನೋಡಿದ್ದೀವಿ. ನಿಮ್ಮ ಸಾವಯವ ಪದ್ಧತಿಯಲ್ಲಿ ಇದಕ್ಕೆ ಒಂದು ಪರಿಹಾರ ಇದೆಯಾ? ಸಾವಯವ ಪದ್ಧತಿ ಅಂತಲ್ಲ ನೋಡಿ, ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈಗ ಕಬ್ಬು ಇವೆಲ್ಲ ಬೆಳೀತಾ ಇದ್ದಾರೆ, ಎಲ್ಲನೂ ಮಾಸ್, ಅದರಲ್ಲಿ 99% ಶುಗರ್ ಕೇನ್ನ ಶುಗರ್ ಮಾಡ್ತಾಯಿದ್ದಾರೆ. ಬೇರೆ ಬೈ ಪ್ರಾಡಕ್ಟ್ಸೇ ಮಾಡ್ತಾಯಿಲ್ಲ. ಬೇರೆ ಬೈ ಪ್ರಾಡಕ್ಟ್ ಅಂದರೆ ಈಗ ಸದ್ಯಕ್ಕೆ ಶುಗರ್ ಬಿಟ್ಟರೆ, ಸಕ್ಕರೆ ಬಿಟ್ಟರೆ ಅವ್ರು ಮಾಡ್ತಾರೆ, ಜಾಗರಿ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಬೇರೆ ಮಾಡ್ತಾಯಿಲ್ಲ. ನಂಗೆ ತಿಳಿದಂಗೆ ಇನ್ನೇನು ಇಲ್ಲ. ನೋಡಿ, ನಾವು ನಮ್ಮ ಸೊಸೈಟಿಯಿಂದ ಬೆಲ್ಲ ಮಾಡ್ತಾಯಿದ್ದೀವಿ. ಅದ್ರಲ್ಲಿ ಬೆಲ್ಲದಲ್ಲಿ ಡಿಫ್ರೆಂಟ್ ಸೈಜಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಜೋನಿ ಬೆಲ್ಲ ಅಂತ ಇನ್ನೊಂದು ಬೆಲ್ಲ ತಯಾರು ಮಾಡ್ತಾಯಿದ್ವಿ. ಈ ಜೋನಿ ಬೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಈ ಥರದೊಂದು ಇದೆ ಅಂತ. ಇದು ಲಿಕ್ವಿಡ್ ಫಾರ್ಮ್ ಆಫ್ ಜಾಗರಿ. ಇದು ತುಂಬ ಏನ್ಷಿಯಂಟ್ ಟೈಮಿಂದನೂ ಈ ಒಂದು ಬೆಲ್ಲ ಇದೆ. ಬೆಲ್ಲ ಮಾಡೋಕ್ಕಿಂತ ಮುಂಚೆ ತೆಗೆಯೋ ಒಂದು ಪಾಕ, ಅದೇ ಪಾಕ ಸ್ಟೇಜಲ್ಲೇ ಇರುತ್ತೆ. ಅದು 6 ತಿಂಗಳು 7 ತಿಂಗಳವರೆಗೂ ಅದೇ ಸ್ಟೇಜಲ್ಲಿ ಇರುತ್ತೆ. ಇದರಲ್ಲಿ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂದರೆ, ಇದು ಆಯುರ್ವೇದಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಇದೊಂದು ಬೈ ಪ್ರಾಡಕ್ಟ್ ಮಾಡ್ತಾಯಿದ್ವಿ. ಈ ಬೈ ಪ್ರಾಡಕ್ಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಅದಕ್ಕೆ ಹೆಚ್ಚು ಬೆಲೆ ಸಿಗ್ತಾ ಇದೆ. ಸೊ ನಾವೇನು ನಮ್ಮ ಈವನ್ ಗೌರ್ಮೆಂಟ್ ಕೂಡ ಥಿಂಕ್ ಮಾಡಬೇಕು. ಒಂದೇ ಮಾಡಿದ್ರೆ ಅದು ಸರ್ಪ್ಲಸ್ ಆಗುತ್ತೆ. ಈಗ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ ಏನಿಲ್ಲ ಅಂದರೆ ಒಂದು 400 ಗ್ರಾಮ್ ಶುಗರ್ ಕನ್ಸಂಪ್ಷನ್ ಮಾಡ್ತಾರೆ. ಈಗ ಬರೀ ಶುಗರ್ ಇದ್ದರೆ ಶುಗರ್ ಬಿಟ್ಟು ಏನು ಮಾಡಲ್ಲ. ಬೆಲ್ಲ ಅಂದರೆ ಬೆಲ್ಲ ಒಂದು 100 ಗ್ರಾಮ್ ಮಾಡ್ತಾನೆ ಎಕ್ಸ್ಟ್ರಾ. ಜೋನಿ ಬೆಲ್ಲ ಅಂದರೆ ಅದೊಂದು 100 ಗ್ರಾಮು. ಈಗ ಕಬ್ಬಿನ ಜ್ಯೂಸ್ ಅಂದರೆ ಅದೊಂದು 100 ಗ್ರಾಮ್. ಕಬ್ಬಿನ ಜ್ಯೂಸ್ ವಿಚಾರದಲ್ಲಿ ನಿನ್ನೆ ತಾನೇ CFTR ಆಹ್ವಾನದ ಮೇರೆಗೆ ಹೋಗಿ ಅಲ್ಲಿರೋ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡ್ಕೊಂಬಂದೆ ವಿಜ್ಞಾನಿಗಳ ಜೊತೆ ಅಂತ ಹೇಳಿದ್ರಿ. ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ತೀರ? ಆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಮಂಡ್ಯ ಜಿಲ್ಲೆ ಒಂದೇ ಅಲ್ಲ, ಇಡೀ ಕರ್ನಾಟಕ, ಇಡೀ ಇಂಡಿಯಾದಲ್ಲಿ ಕಬ್ಬು ಬೆಳೆಗಾರರು ಇದನ್ನು ನಿವಾರಿಸ್ಬೋದು. ಇದೇನು ಟೆಕ್ನಾಲಜಿ ಅಂದರೆ ವೆರಿ ಸಿಂಪಲ್. ಈಗ ಏರಿಯೇಟೆಡ್ ಡ್ರಿಂಕ್ ಕೇಳಿರ್ಬೇಕು ನೀವು, ಕೋಕೋ ಕೋಲಾ, ಫಾಂಟಾ, ಸ್ಪ್ರೈಟ್ ಎಲ್ಲ ಕೇಳಿರ್ಬೇಕು ನೋಡಿ. ಅದೆಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ಡ್ ಏರಿಯೇಟೆಡ್ ಡ್ರಿಂಕ್, ಕಾರ್ಬೊನೇಟೆಡ್ ಡ್ರಿಂಕ್. ಈಗ ನ್ಯಾಚುರಲ್ ಫ್ರೂಟ್ ಇದು ಕಾರ್ಬೊನೇಟೆಡ್ ಡ್ರಿಂಕ್ಸೇ ಇಲ್ಲ ಯಾವುದು, ಇಡೀ ವರ್ಲ್ಡಲ್ಲೇ ಇಲ್ಲ. ಈಗ ಶುಗರ್ ಕೇನು, ಕೊಕೊನಟ್, ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ಅದು ಕಾರ್ಬೊನೇಟೆಡ್ ಡ್ರಿಂಕ್ ಮಾಡಿದ್ರೆ ಎಂಥ ಬೇಡಿಕೆ. ಈ ಥರ ಒಂದು ಪದ್ಧತಿಯನ್ನು ಮತ್ತು ಈ ಥರ ಬೈ ಪ್ರಾಡಕ್ಟ್ಸ್ಗಳ ಕಡೆಗೆ ಗಮನ ಹರಿಸಿದ್ರೆ ಕಬ್ಬಿನ ಸಮಸ್ಯೆಯೇ ಇರೋದಿಲ್ಲ ಅಂತ ತಾವು ಹೇಳ್ತಾ? ಡೆಫಿನೆಟ್ಲಿ. ಇವಾಗ ನಾವು ಸಕ್ಕರೆ ಒಂದನ್ನೇ ಕೊಡ್ತಾರೆ, ಜನ ಎಷ್ಟೊಂದು ತಿಂತಾರೆ. ಬೇರೆ ಬೇರೆ ವಿಧದ ರೂಪದಲ್ಲಿ ಕೊಡಬೇಕು, ಬೆಲ್ಲ ಕೊಡಬೇಕು, ಕಾಕಾಂಬಿ ಕೊಡಬೇಕು, ಬೇಕಾದ ಕಡೆ ಎಲ್ಲ ಶುಗರ್ ಕ್ಯಾನ್ ಜ್ಯೂಸಸ್ ಇರಬೇಕು, ಏರಿಯೇಟೆಡ್ ಡ್ರಿಂಕ್ಸ್ ಇರಬೇಕು. ಈ ಥರ ವಿಧವಾದ ಇದ್ದಿದ್ರೆ, ಚಾನಲ್ಸ್ ಇದ್ದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಉತ್ಪಾದನೆ ಒಂದು ಕಡೆ ಆದರೆ ನಮಗೆ ಮಾರ್ಕೆಟಿಂಗ್ ಸಮಸ್ಯೆನೇ ದೊಡ್ಡ ವಿಚಾರ ಆಗಿಬಿಟ್ಟಿದೆ ಇವತ್ತು. ಅದನ್ನು ಸಂಸ್ಕರಣೆ ಮಾಡೋವಂಥದ್ದು, ಅದನ್ನು ಇಟ್ಕೊಳ್ಳೋ ಅಂಥದ್ದು, ಪ್ರೊಸೆಸ್ ಮಾಡೋವಂಥದ್ದು, ವ್ಯಾಲ್ಯೂ ಎಡಿಷನ್ ಮಾಡೋವಂಥದ್ದು, ಈ ಥರದ ಯಾವುದೇ ವ್ಯವಸ್ಥೆಯನ್ನು ಇದುವರೆಗೆ ಸರ್ಕಾರಗಳಾಗಲಿ ರೈತರುಗಳಾಗಲಿ ಕಂಡುಕೊಳ್ಳಿಕ್ಕೆ ಕಷ್ಟ ಆಗಿಬಿಟ್ಟಿದೆ.
ಆ ನಿಟ್ಟಿನಲ್ಲಿ ತಾವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಡೆಫಿನೆಟ್ ಆಗಿ. ಆ್ಯಕ್ಚುಲಿ ನೋಡಿ, ನಮ್ಗೆ ಸರಿಯಾಗಿ ನಮ್ಮ CFTRI ಅವ್ರನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಅಮೇಝಿಂಗ್ ಟೆಕ್ನಾಲಜೀಸ್ ಇದೆ ಅವ್ರ ಹತ್ರ. ಸಂಸ್ಕರಣೆ ಮಾಡೋದಾಗಲಿ, ಶೆಲ್ಫ್ ಲೈಫ್ ಜಾಸ್ತಿ ಮಾಡೋದಾಗಲಿ ಅವ್ರ ಹತ್ರ ಇದಿದೆ. ಸರಿಯಾಗಿ ಬಳಕೆ ಮಾಡ್ಕೋಬೇಕು ಒಂದು. ಆದರೆ ನಮ್ಮ ಪ್ರಾಬ್ಲಮ್ ಏನಾಗಿದೆ, ನಮ್ಮ ರೈತರಿಗೆ ಮಾಹಿತಿ ಆ ಥರ ಮಾಹಿತಿ ಸಿಗ್ತಾಯಿಲ್ಲ. ಇಲ್ಲಿಗೆ ಹೋದರೆ ನಿಮ್ಗೆ ಅದು ಸಿಗುತ್ತೆ, ಇಲ್ಲಿಗೆ ಹೋದರೆ ಇದು ಸಿಗುತ್ತೆ ಅಂತ ಆ ಥರ ಮಾಹಿತಿ ಇಲ್ಲ ಅವ್ರಿಗೆ. ಆ ಥರ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟರೆ ಡೆಫಿನೆಟಾಗಿ ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಎಲ್ಲ ಮಾಡ್ತಾರೆ ಡೆಫಿನೆಟ್ಲಿ. ಮದುವೆ ಭಾಳಷ್ಟು ಕುತೂಹಲಕಾರಿ ಅಂಶಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.